ಎಲ್ಲೋಗಿರಬಹುದು? ಓಹೋ, ಆ ನನ್ನ ಸೌತಿ ರುಕ್ಮಿಣಿ ಮನೆಗೆ ಹೋಗಿರಬಹುದು. ಬರಲಿ ಬರಲಿ, ಅವರು ನನ್ನನ್ನು ಕಾಡಿಸಿದ ಹಾಗೆ ಹುಸಿ ಮನಸ್ಸಿನಿಂದ ನಾನು ಅವರನ್ನು ಕಾಡಿಸಿ ಪೀಡಿಸುವೆನು. ಸತ್ಯ ಸತ್ಯ ಸತ್ಯ, ನನ್ನಲ್ಲಿ ಕೋಪವೇ ಸತ್ಯ? ಓ ನನ್ನ ರಾಣಿ, ಭಾಗ್ಯದ ರಾಣಿ, ಓ ನನ್ನ ರಾಣಿ, ಭಾಗ್ಯದ ರಾಣಿ, ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಈ ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಓ ನನ್ನ ರಾಣಿ. ರಾಮನ ಅರಗಿಣಿಯೇ ಕೋಪವೇಕೆ ನನ್ನಲ್ಲಿ ಸತ್ಯ, ರಾಮನ ಅರಗಿಣಿಯೇ ಕೋಪವೇಕೆ ನನ್ನಲ್ಲಿ, ಆನಂದದಿ ಆಡಿ ಪಾಡಿ ನಲಿಯೋಣ ಬಾರೆ ಸತ್ಯ, ಆನಂದದಿ ಆಡಿ ಪಾಡಿ ನಲಿಯೋಣ ಬಾರೆ, ಓ ನನ್ನ ರಾಣಿ, ಭಾಗ್ಯದ ರಾಣಿ, ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಈ ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಓ ನನ್ನ ರಾಣಿ. ಸತ್ಯ ಮುನಿದು ಕುಳಿತರೆ ನನ್ನಯ ಮುರಳಿಯು ಸತ್ಯ, ನೀ ಮುನಿದು ಕುಳಿತರೆ ನನ್ನಯ ಮುರಳಿಯು, ಮೌನವನ್ನು ಅರಿಸುವುದೇ ಪ್ರೇಯಸಿ, ಮೌನವನ್ನು ಅರಿಸುವುದೇ ಪ್ರೇಯಸಿ, ಈ ಅರ್ಧ ಬಿಂಕ ನಿನಗೇಕೆ ಸತ್ಯಭಾಮ, ಈ ಅರ್ಧ ಬಿಂಕ ನಿನಗೇಕೆ ಸತ್ಯಭಾಮ, ಓ ನನ್ನ ರಾಣಿ, ಭಾಗ್ಯದ ರಾಣಿ, ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಈ ಕೋಪವೇಕೆ ನನ್ನಲ್ಲಿ ಸತ್ಯಭಾಮ, ಓ ನನ್ನ ರಾಣಿ.
ನಟನಿಗಾದರೂ ಈ ಮನಸ್ಸನ್ನು ಸಹಿಸಲೆಂದ ಮೇಲೆ ಈ ದಂಡನೆಗೆ ನಾನೇನು ಅಪರಾಧ ಮಾಡಿರುವೆ ಸತ್ಯ? ಆ ರುಕ್ಮಿಣಿ ಅಲ್ವೇ ನಿಮ್ಮ ಪ್ರೇಯಸಿ? ತಾವು ಅಲ್ಲಿಗೆ ಹೋಗಿ. ಇರಬಹುದು, ಆದರೂ ನೀನೇ ತಾನೇ ನನ್ನ ದೇವಿ. ಸತ್ಯ, ನಿನ್ನ ಮೇಲೆ ನನಗೆ ಪ್ರೀತಿ ಪ್ರೇಮ. ಸತ್ಯ, ನೀನು ಹಾಕಿದ ಗೆರೆಯನ್ನು ದಾಡುತ್ತಿಲ್ಲವೆಂದು ನಿನಗೆ ವಚನ ಕೊಟ್ಟಿಲ್ಲವೇ ಸತ್ಯ? ನಾರದರು ಪಾರಿಜಾತ ಪುಷ್ಪವನ್ನು ತಂದಾಗ ಎಲ್ಲಿ ಹೋಯಿತು ಈ ನಿಮ್ಮ ಪ್ರೀತಿ? ಸತ್ಯ, ನಾರದರು ಪಾರಿಜಾತ ಪುಷ್ಪವನ್ನು ತಂದಾಗ ಮುಂಚಿತವಾಗಿ ಸಾಕ್ಷಾತ್ಕರಿಸಿದ್ದು ಈ ನಿನ್ನ ಬುದ್ಧ ರೂಪವಲ್ಲವೇ ದೇವಿ? ಹೌದು ಸ್ವಾಮಿ, ಈಗ ನನಗೆ ಸಂತೋಷವಾಯಿತು. ಈಗ ಸಂತೋಷವಾಯಿತೆ? ಹೌದು ಸ್ವಾಮಿ. ಅಂದವೇ ಆನಂದ, ಈಗ ಅಂದವೇ ಆನಂದ. ಅಂದವೇ ಆನಂದ, ಈಗ ಅಂದವೇ ಆನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಅಂದವೇ ಆನಂದ, ಈಗ ಅಂದವೇ ಆನಂದ. ಪ್ರೇಮವೇ ಬಾಳಿನ ಯೋಗ, ಅದು ತುಂಬಿದೆ ಹೊಸ ಅನುರಾಗ. ಸತ್ಯ, ಪ್ರೇಮವೇ ಬಾಳಿನ ಯೋಗ, ಅದು ತುಂಬಿದೆ ಹೊಸ ಅನುರಾಗ. ಫಲವೇ ಗೆಲುವೆ, ಫಲವೇ ಗೆಲುವೆ, ನೀ ನನ್ನವಳಾಗಿ ಬೇಗನೆ ಬಾ. ಅಂದವೇ ಆನಂದ, ಈಗ ಅಂದವೇ ಆನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಅಂದವೇ ಆನಂದ, ಈಗ ಅಂದವೇ ಆನಂದ. ಹೃದಯದಿ ತುಂಬಿ ಹೃದಯದಿ ತುಂಬಿದೆ ಸೊಗಸು, ಕನಸಾಗಿದೆ ನಿನ್ನಯ ಮನಸ್ಸು. ಸತ್ಯ, ಹೃದಯದಿ ತುಂಬಿದೆ ಸೊಗಸು, ಕನಸಾಗಿದೆ ನಿನ್ನಯ ಮನಸ್ಸು. ಜನ್ಮದ ಬಂಧನ, ಜನ್ಮದ ಬಂಧನ, ಪ್ರೇಮ ಸದಮಯ ರಸನನ, ಪ್ರೇಮ ರಸಮಯ ಸದನ. ಅಂದವೇ ಆನಂದ, ಈಗ ಅಂದವೇ ಆನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಆನಂದವೇ ಜಗದೊಳ್ಳು ಪರಮಾನಂದ. ಅಂದವೇ ಆನಂದ, ಈಗ ಅಂದವೇ ಆನಂದ. ಸತ್ಯ, ಸ್ವಾಮಿ, ನಿನ್ನ ಮೇಲೆ ನನಗೆ ಪ್ರೀತಿ ಪ್ರೇಮ ಇದೆಯೋ ಇಲ್ಲವೋ ಎಂಬುದನ್ನು ನನ್ನನ್ನು ಕೇಳಬೇಡ.
ನನ್ನ ಹೃದಯವನ್ನು ಕೇಳು. ಸ್ವಾಮಿ ಕೇಳಿತು, ಆದ್ರೆ ಈ ಹೃದಯ ಬಡಿದವು ಪ್ರೇಮ ಸೂಚನೆಗಳು. ಆಸೆ ಇಟ್ಟು ಅಂತರಿಕ್ಷದಲ್ಲಿ ತೀರಿಸಿ ಅವರಿಗೆ ಕೋಪವನ್ನು ಭರಿಸಿ ಅವರ ಕೋಪಗಳನ್ನು ಈಡೇರಿಸುವನು. ಸತ್ಯ, ಸ್ವಾಮಿ. ಇನ್ನಾದರೂ ಈ ನಿನ್ನ ಮನಸ್ಸನ್ನು ತೊರೆದು ಈ ನಿನ್ನ ಪ್ರಿಯಕರನನ್ನು ಅನುಗ್ರಹಿಸಿವ್ಯಾ ದೇವಿ? ಹೌದು ಸ್ವಾಮಿ. ಸ್ವಾಮಿ. ಸತ್ಯ, ಬಾರೆ ಕಮಲಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಕಮಲಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಶೃಂಗಾರ ಕಲ್ಪನೆಯ ಚಿತ್ತಾರುಣಿ, ಮಮ ಪ್ರೇಮ ಚೈತನ್ಯಾನಿ, ಬಾರೆ ಕಮಲಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಸತ್ಯ, ಸುರಕಿನ್ನರಲೋಕ ಕಣ್ಣಿಗೆ ನಾಚುವ ಬಿಂಕದ ಚೆಲುವೆ ನೀ ಭಿನ್ನಾನುಗಾತೆ, ಸುರಕಿನ್ನರಲೋಕ ಕಣ್ಣಿಗೆ ನಾಚುವ ಬಿಂಕದ ಚೆಲುವೆ ನೀ ಭಿನ್ನಾನುಗಾತೆ, ಕಾರ್ಯ ಕದನಗಳ ನಾಟ್ಯ ಗಮಕಗಳ. ಸತ್ಯ, ಕಾರ್ಯ ಕದನಗಳ ನಾಟ್ಯ ಗಮಕಗಳ ಒಳತಿ ನೀನಲ್ಲವೇ ಅಂದಗಾತಿ, ಓ ಚಂದಗಾತಿ. ಬಾರೆ ಕಮಲಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಪ್ರೇಮದ ಸೌರಭವ ನಾಚುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಸತ್ಯ, ಪ್ರೇಮದ ಸೌರಭವ ನಾಚುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಕೋಟಿ ತಾರೆಗಳ ಮಿಂಚಿಗೆ ನೀ ಮಿಗಿಲು. ಸತ್ಯ, ಕೋಟಿ ತಾರೆಗಳ ಮಿಂಚಿಗೆ ನೀ ಮಿಗಿಲು, ರಾಗಕ್ಕಾಗಿ ಬಾರೆ ನೀ ಪ್ರೇಮ ಸುತೆಯೊಳು, ಈ ಪ್ರೇಮ ಸುತೆಯೊಳು. ಬಾರೆ ಕಮಲಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ, ಓ.
ಅಪಮಾನ, ಸಹಿಸಲಾರದಂತಹ ಅಪಮಾನ, ಸಾಧ್ಯವಾದಂತಹ ಅಪಮಾನ. ದಿಗ್ಬೇಶ್ವರ ಮಹೋದರ ಸಕಲ ದಿಗ್ಬೇಶ್ವರ ಮಹೋದರ ಚಕ್ರವರ್ತಿಯೆಂದೆನಿಸಿ ಇಂತಹ ಅಪಮಾನ ಮಾಡಬಹುದೇ ದುರ್ಮತಿಯಾದ ಪಾಂಬಕಿ ಈ ಕುರುಚಕ್ರವರ್ತಿಯಂ ಅಪಮಾನ ಪಡಿಸಿ ನಗುವುದೇ ಏ ಅಬ್ಬ ಗಂಡು ರಾಯಣ ದಿಟ್ಟ ಗುಂಡಿಗೆ ಅರ್ಧಿಟ್ಟ ದುರ್ದಂಡ ಪ್ರಚಂಡ. ಈ ಕೌರವೇಶ್ವರನಿಗೆ ಎಂತಹ ಕಠೋರ ಪರಾಭವ. ಈ ದಕ್ಷ ದುರ್ಯೋಧನನ್ನು ಧಿಕ್ಕರಿಸಿದಂತ ಸೊಕ್ಕು ಭೀಮ ಪಾಂಚಾಳಿಯರ ಕಟ್ಟಗಾಸ. ಅಬ್ಬಾ ನೆನೆಸಿಕೊಂಡರೆ ರೋಮಾಂಚನ, ಭಯ ಕಂಪಿತ. ಆದರೆ ಭೀಮ ಪಾಂಚಾಳಿಯರ ಅಪಮಾನಕ್ಕೆ ಪ್ರತಿ ಅಪಮಾನ ಮಾಡುವುದೇ ಬಿಡುವುದಿಲ್ಲ. ನೆನಪಿರಲಿ, ಅದೇ ಕೂಗು, ಅದೇ ಶಬ್ದ, ಅದೇ ಕಠೋರ ನಗುವು. ತೊಲಗಿರಿ ತೊಲಗಿರಿ ಇಲ್ಲಿಂದ. ಛೇ ಛೇ, ಸಕಲ ದಿಗ್ವಿಜಯನೇ ಪಡೆಯಬಲ್ಲ ಈ ಗದಾದಂಡವಿದ್ದು ಪ್ರಯೋಜನವಿಲ್ಲ, ನಿಷ್ಪ್ರಯೋಜನ, ನಿರಂತರ. ಇಂತಹ ಪ್ರಯೋಜನವಿಲ್ಲ ಅಸ್ತ್ರಗಳನ್ನು ಛೇದಿಸಲು ಹೊರತು ನನಗೆ ಮನಃಶಾಂತಿ ಇಲ್ಲ. ಅಣ್ಣ, ಏತಕ ಈ ರೀತಿ ಆರ್ಭಟಿಸಿ ಕೂಗಿಕೊಂಡಿರಿ? ಏಕೆ? ಏನಾಯಿತು? ಏನಾಯಿತು ಅಣ್ಣ? ಆಗುವುದು ಇನ್ನೇನು ದುಶ್ಯಾಸನ. ನನ್ನ ಹೃದಯಕ್ಕೆ ಆಘಾತವಾಯಿತು, ನನ್ನ ಆತ್ಮಶಾಂತಿ ಭಂಗವಾಯಿತು. ಅದಕ್ಕೆ ಅಣ್ಣ? ಮಂದಿ ಸಹೋದರರು ನಾವು ನಿಮಗಿರಲು ನೀವು ಈ ರೀತಿ ಆಚರಿಸಲು ಕಂಡ ಪಾಂಡವರು ನಗದಿಹರೆ. ಅಗ್ರಜ, ಕಂಡ ಪಾಂಡವರು ನಗದಿಹರೆ. ಅಗ್ರಜ, ಓ ಅಣ್ಣ, ಸಹೋದರ, ಆ ಪಾಂಡವರು ರಾಜ್ಯ ಸಂಯೋಗದಲ್ಲಿ ಆ ಕೊಬ್ಬಿದ ಭೀಮನೇನಾದರೂ ಅಪ್ಪರಿಸಿದನೆ. ಆ ಪರ್ವತನ ಹೆಣ್ಣು ಐವರ ಗಂಡಂದಿರ ಗೆಳತಿ ಆ ಪಂಚಲಿ ನಿಮ್ಮನೇನಾದರೂ ಅಣಗಿಸಿದಳೆ. ಆಗಿದ್ದರೆ ಹೇಳಣ್ಣ, ಹೇಳು. ಈ ಕ್ಷಣದಲ್ಲೇ ಇಂದ್ರ ಮಸ್ತ ಪುರವನ್ನು ನುಗ್ಗಿ ಅವರೈವರ ಹೆಣ್ಣುಗಳನ್ನು ಚೆಂಡಾಡಿ ನಿಮ್ಮ ಪಾದದ ಮುಂದೆ ತಂದಿಡುವೆನು ಅಣ್ಣ, ನಿಮ್ಮ ಪಾದದ ಮುಂದೆ ತಂದಿಡುವೆನು. ಏಕೆ ಆರ್ಭಟಿಸುತ್ತಾ ಕೂಗಿಕೊಂಡರು? ಏಕೆ? ಏನಾಯಿತು ಸುಯೋಧನ? ಆಗುವುದಿನ್ನೇನು ಕರ್ಣ? ಅಬಲ ಎನಗುವುದಿನ ಲಹರಿ ನನ್ನನ್ನು ಅಣಗಿಸಿ ಕೊಂಡು ಬಿಟ್ಟಿದೆ ಕರ್ಣ, ಕೊಂಡು ಬಿಟ್ಟಿದೆ. ನಾನಿನ್ನು ಜೀವಿಸಿ ಪ್ರಯೋಜನವಿಲ್ಲ ಕರ್ಣ. ಬಲೆ ಸಾರ್ವಭೌಮನು ಗುರಿ ಇಟ್ಟು ಅಂತಿಮ ಕಾಲವಾದ ಯತ್ನವೆತ್ತರೆಂದು ಹಿಡಿದು ಬಿಟ್ಟಿದ್ದಾನೆ. ಯುವರಾಜ ದುಶ್ಯಾಸನ, ಅಂಗರಾಜ ಕರ್ಣ, ನೀವೇಕಯ್ಯ ವಿಳಂಬ ಮಾಡಿಕೊಂಡು ನಿಂತಿರುವಿರಿ? ಬೇಗ ಬೇಗ ಎಲ್ಲವನ್ನು ಹೊಣೆ ಮಾಡಿಕೊಳ್ಳಿ. ಈ ಸಾರ್ವಭೌಮರ ಅಂತಿಮ ಕಾಲಾವಧಿ ಯಾತ್ರೆಯನ್ನು ಮುಗಿಸೇ ಬಿಡೋಣ. ಆಗಬಹುದು ಮಾವ. ಶೇಖನೆ, ಭೀಮ ಪಾಂಚಾಳಿಯರ ಭಯಂಕರ ಪರಾಭವಕ್ಕೆ ಸಿಕ್ಕಿ ಬೆಂದಿ ಬೂದಿ ಆಗಿರುವ ನನ್ನನ್ನು ಈ ನಿನ್ನ ಕುತೂಹಲ ಮಾತುಗಳಿಂದ ನನ್ನನ್ನು ಕೊಲ್ಲುತ್ತಿರುವೆಯಾ? ಸೋಬಾರ ರಾಜ, ನಾನಿನ್ನ ಉಳಿದಿರಬಾರದು, ಸಾಯುವುದೇ ಮೇಲು. ಹೌದು, ನೀನು ಉಳಿಯಬಾರದು, ಸತ್ತೇ ಬಿಡಬೇಕು, ಸರ್ವನಾಶನಾಗಲೇಬೇಕು. ಅಯ್ಯೋ ಬೆಪ್ಪೆ, ಅದಕ್ಕೆ ಪ್ರತಿಯಾಗಿ ನಿನ್ನ ಪ್ರಾಣವನ್ನಲ್ಲ ದುರ್ಯೋಧನ, ಸೇಡಿಗೆ ಸೇಡು, ರಕ್ತಗೆ ರಕ್ತ, ಮುಯ್ಯಿಗೆ ಮುಯ್ಯಿ ಒಪ್ಪಿಸಬೇಕಲ್ಲದೆ
ಈ ನಿನ್ನ ಪ್ರಾಣವನ್ನಲ್ಲ ತುರಿ ಅದೇಕೆ ಸಾಧ್ಯ ಶಕುನಿ? ಇವು ಶೃಂಗಾರ ಕಲಕಮಯ ವಜ್ರ ಹೊಯ್ದೂರಿಗಳಿಂದ ಕೂಡಿರುವ ಆ ಇಂದ್ರಪ್ರಸ್ಥಪುರದಿಂದ ತಾನೇ ಭೀಮ ಪಾಂಚಾಲಿಯರು ನಿನ್ನನ್ನು ಹಣಿಕಿಸಿ ಅಪಮಾನ ಮಾಡಿದ್ದು ದುರ್ಯೋಧನ. ಹೌದು ಮಾವ. ಅದು ಹೇಗೆ ಸಾಧ್ಯ ಶಕುನಿ? ಆ ಇಂದ್ರಪ್ರಸ್ಥಪುರವನ್ನು ಇಲ್ಲದಂತೆ ಮಾಡಿಬಿಟ್ಟರೆ ಇವು ಏನಿವು ದಾಳಗಳು. ಹೌದು. ಇವು ಸಾಮಾನ್ಯ ದಾಳಗಳಲ್ಲ. ಈ ಶಕುನಿಯ ಸಂಕಲ್ಪವನ್ನು ಈಡೇರಿಸುವಲ್ಲ ಭೂತಪೇತ ದಾಳಗಳು. ಇವುಗಳ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಪಾಂಡವರಿಗೆ ಸೂದಿ ಮನೆಯಷ್ಟು ರಾಜ್ಯವಿಲ್ಲದಂತೆ ಸೋಲಿಸಬಹುದು. ಇಲ್ಲೇ ಪ್ರತ್ಯಕ್ಷವಾಗಿ ಪರೀಕ್ಷಿಸೋಣ. ಮಾವ, ನಾನು ಗೆಲ್ಲುವಂತಿದ್ದೆ ಹಾಗಾದರೆ ಹಾ. ಪ್ರತ್ಯಕ್ಷ ಪರೀಕ್ಷೆ ಮಾಡೇ ಬಿಡೋಣ. ನಾನು ಗೆಲ್ಲುವಂತಿದ್ದರೆ ಹಾ. 1 3 ಬಿಡ ನಿನ್ನ ದಾಳಗಳನ್ನು ಮಾವ. ಎಲೆ ಶಕುನಿಯ ಸಂಕಲ್ಪವನ್ನು ಈಡೇರಿಸಬಲ್ಲ ಭೂತಪೇತ ತಾಳಗಳೇ, ಇಂದು ನಿಮ್ಮ ಪರಿಚಯ ಪ್ರಥಮ ಸಂಕೂಟವಾಗಿ ಈ ಸುಯೋಧನನು ಗೆಲ್ಲುವಂತಿದ್ದರೆ ಎಲ್ಲಿ 1 3 ಜೈ ಪಿತುಹೋ. ದುರ್ಯೋಧನ ಮಾವ, ಹೇಗಿದೆ ನನ್ನ ಕೈವಾಡ? ಮಾಯುರೇ ಮಾವ ಮಾಯುರೇ. ನೀನು ಸಕಿನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಈಗ ಆ ಪಾಂಡವರನ್ನು ಕರೆಸುವುದು ಹೇಗೆ ಮಾವ? ಹೋಗು ದುಶ್ಯಾಸನ. ನಿಲ್ಲು ದುಶ್ಯಾಸನ. ಶಕುನಿ, ಈ ಅಪಶಕುನಿಯ ಪಕ್ಷಿಯನ್ನು ಕಳಿಸಿದರೆ ಆಗುವ ಕೆಲಸ ಆಗುವುದಿಲ್ಲ ದುರ್ಯೋಧನ. ನೀನು ನಿಮ್ಮ ತಂದೆಯವರಿಗೆ ತಿಳಿಸಬೇಕು. ನಿಮ್ಮ ತಂದೆಯವರ ಮೇಲೆ ಪಾಂಡವರಿಗೆ ಬಹಳ ಮಮತೆ. ಪಾಂಡವರು ವಿದರನನ್ನು ಕಳಿಸಿದರೆ ಪಾಂಡವರು ಬಂದೇ ಬರುವರು. ಹೌದು, ಪಾಂಡವರ ಮೇಲೆ ತಂದೆಗೆ ಪ್ರಂಚ ಪ್ರಾಣ. ಇದು ಸಾಧ್ಯವೇ ಸೌವಾಲ ರಾಜ? ಅಯ್ಯ, ಅದನ್ನು ನಾನು ನಿನ್ನನ್ನು ಹೇಳಿಕೊಡಬೇಕೆ ದುರ್ಯೋಧನ? ಸಾಧ್ಯವಂತೆ ನಟಿಸಬೇಕು. ಹಾಗಾದರೆ ಈ ದಿನವೇ ಆ ಪಾಂಡವರನ್ನು ಕರೆಸುತ್ತೇನೆ, ನಡೆಯಿರಿ. ಪಾಂಡವರು ಬಂದ ಮೇಲೆ ಆಟ ಆಡುವರು, ಆಡಿದ ಮೇಲೆ ಸೋಲುವರು, ಸೋತ ಮೇಲೆ ಪಾಂಡವರ ಗತಿ ಪಾಂಡವರ ಗತಿ. ಕೌರವರ ಗತಿ. ನಿನ್ನ ಗತಿ ಅಧೋಗತಿ. ದುರ್ಯೋಧನ, ಶಕುನಿ ಅಂತೂ ಕರೆದೆಯಾ? ಕಲಾವಿದರು ಹೋಗ್ಬೇಡಿ, ಮಳೆ ಜಾಸ್ತಿ ಬಂದ್ರೆ ಹೋಗೋರಂತೆ. ಸುಮ್ಮನೆ ಸಾಧ್ಯವಂತ ನಟಿಸಬೇಕು. ನೋಡ್ತಾ ಇರಿ. ಒಂದನೇ ಎರಡನೇ ಎಲ್ಲ ಹೋಗ್ಬೇಡಿ. ಎಂದಾದರೊಂದಿನ ಕುರು ಹಂಸವನ್ನು ಎಂದಾದರೊಂದಿನ ಕುರು ಹಂಸವನ್ನು ಕುರಿ ಹೆಪ್ಪಿಸಿ ಬಗೆ ಸುತ್ತಿಸಿ ಕುರುವಂತೆ ಗೈಲೆನ. ಛಲವನ್ನು ಬಿಡೆನು ಎಂದಾದರೊಂದಿನ ಕುರು ಹಂಸವನ್ನು ಕುರಿ ಹೆಬ್ಬಿಸಿ ಬಗೆ ಸುತ್ತಿಸಿ ಕುರುವಂತೆ ಗೈಲೆನ. ಛಲವನ್ನು ಬಿಡೆನು ಇರಲಿ ದುರ್ಯೋಧನ, ಇರಲಿ. ಮನದಲ್ಲಿ ವಿಷವ ತುಂಬಿ ಮುಖದಲ್ಲಿ ನಗುವ ಬೀರಿ ಕಡುಪಾಪಿ ಕೌರವ ಎಂದಾದರೊಂದಿನ ಕುರು ವಂಶವನ್ನು ಉರಿ ಹೆಪ್ಪಿಸಿ ಬಗೆ ಸುತ್ತಿಸಿ ಕುರು ಒಂದೆಗೈಲೆನ. ಛಲವನ್ನು ಬಿಡೆನು ಕುಲಶ್ರೇಷ್ಠ ಜನಕ
ಬನ್ನಿ ಪಾಂಡವೀರರಿಗೆ ಸ್ವಾಗತ ಸುಸ್ವಾಗತ. ಈ ದೇವತಾ ನಿರ್ಮಿತವಾದ ಸಭೆ ನಿಮ್ಮದು, ಕೇವಲ ಮನುಜರ ಸಭೆ ನಮ್ಮದು. ನಿಮಗೂ ನಮಗೂ ಎಲ್ಲಿ ಹೋಲಿಕೆ? ಹಾ ಧರ್ಮಜ, ಅದೇಕೆ ದ್ರೌಪದಿ ದೇವಿ ಬರಲಿಲ್ಲವೇ? ಆಕೆಯನ್ನು ಭಾನುಮತಿಯ ಅಂತಃಸ್ಪುರದಲ್ಲಿ ಬಿಟ್ಟು ಬಂದಿರುವೆ ಸೋದರ. ಸಂತೋಷ, ಬಹಳ ಸಂತೋಷ. ಅಗ್ರಜ ಭೀಮ ಸೈನ್ಯ ನೋಡಿದೆಯಾ? ನಾವು ನಿರ್ಮಿಸಿರುವ ಈ ಸಭಾಭವನವನ್ನು ಹೇಗಿದೆ ಎಂಬುದನ್ನು ಒಂದು ಸಾರಿ ನೋಡಿ ನಡೆಯುವಂತೆ ನಡೆ. ಓಹೋ, ಅದಕ್ಕೇನಂತೆ? ಅನ್ನಮಯ ಸಭೆಯು ಹೇಗಿರುವುದಂದು ನೀನರಿಯೇ? ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಬೇಕಾದರೆ ನಿಮ್ಮ ಅಣ್ಣನಾದ ದುರ್ಯೋಧನನ್ನ ಕೇಳಿಕೋ. ಮಾವ ಶಕುನಿ, ನೀವೇಕೆ ಮೌನದಿಂದಿರುವಿರಿ? ಅಣ್ಣನವರ ಸಮಾಸ ಮುಖ್ಯದಲ್ಲಿ ನಿಮ್ಮದೇನಾದರೂ ಭಿನ್ನವಿದ್ದರೆ ವಿಜ್ಞಾಪಿಸಿಕೊಳ್ಳಿ, ಅಣ್ಣನವರು ನಡೆಸಿಕೊಡುವರು. ವಾಸಗುನಿ ಎಂತ ಮಾತು ಕೇಳು, ನಡೆಸಿಕೊಡುವೆನು. ಜೂಜಾಟಕ್ಕೇನು ನಾವು ಸಿದ್ಧ, ಆದರೆ ಕಪಟ ಜೂಜ ಮಾತ್ರ ನಮಗೆ ಬೇಡ. ಹೌದು ಮಾವ. ಹಾಗಾದರೆ ಕೇಳಿ. ನಮ್ಮ ಅಣ್ಣನ ಮಾತಿಗೆ ನಾನು ಇಲ್ಲ ಎನ್ನುತ್ತಿಲ್ಲ. ಬೇಕಾದರೆ ನಮ್ಮ ಹೋಮ ಸೋಮವನ್ನೇ ಪಣವಾಗಿಟ್ಟಿ ಆಟವನ್ನು ಹಾಡು ಮಾವ. ಮಧ್ಯದಲ್ಲಿ ಎಂತ ಮಾತು ಸಗಣಿ ಕೇಳು, ನಡೆಸಿಕೊಡುವೆನು. ಮೂರು ನಾಲ್ಕು ನಮ್ಮದೇ ಜಯ, ನಮ್ಮದೇ ಜಯ. கோட்டிகே மரத்தங்கள், கோட்டி கஜேந்திரங்கள், கோட்டி சைனங்கள், கோட்டி பையங்கள் ಇಟ್ಟೇನೆ ಆಟದೊಳಗೆ. ಮಾವ, ಆಟವನ್ನು ಹಾಡು. ಮಾವ ರಾಜನಿಟ್ಟಿರುವ ಧನರಾಶಿಯನ್ನೆಲ್ಲ ಗಜ ತುರುಗ ಸೈನ ಸಭೆ ಬಲವಾಗಿಡುವೆನು ಆಟದೊಳಗೆ. ಪಂದ್ಯವೆಷ್ಟು ಧರ್ಮನಂದನ? ಮೂರು ನಾಲ್ಕು. ದುರ್ಯೋಧನ ಮಾವ ಶಾಸನ. ತಾಳಗಳನ್ನು ನಮ್ಮದೇ ಜಯ, ನಮ್ಮದೇ ಜಯ. ನಮ್ಮದೇ ಜಯ. ಪುನಃ ಪಂದ್ಯವೇನು ಧರ್ಮನಂದನ? ನೀವು ಸಮರ್ಥಿಸುವುದಾದರೆ ನನ್ನ ಸಹೋದರರೆಲ್ಲರನ್ನೂ ಪಣವಾಗಿಡುವೆನು. ದುರ್ಯೋಧನ ಏನು ಹೇಳಿದೆ? ಇನ್ನ ಇಷ್ಟವಿದ್ದಂತಾಗಲಿ ಮಾವ. ಪಂದ್ಯವೆಷ್ಟು ಧರ್ಮನಂದನ? 1-5. 1-5. ಶಾಸನ. ತಾಳಗಳನ್ನ ಜೈ ಕಿದು. ನಮ್ಮದೇ ಜಯ, ನಮ್ಮದೇ ಜಯ. ಅತಿ ಪ್ರಿಯತಮನಾದ ನಕುಲ ಸಹದೇವರು ಧರ್ಮಜನು ಸೋತ
ಅಮರ ಶೂರನು ಅಮರ ಮನ್ಮದನು ಪಾತನು ಕುರುಳಾಯನ ಬಂದಿಯಾದ. ಅತಿ ಬಾಹುಬಲನು ಅವನು ಭೀಮಸೇನನು ಕೂಡ ಸಹೋದರ ನಿಶ್ಚಾತನ ರಾಜ. ಧರ್ಮಧಾರಿಯಾದ ಧರ್ಮನಂದನನು ತನ್ನನು ಸೋತು ದಾಸನಾದ ದಾಸನಾದ. ಧರ್ಮನಂದನ ಪುನಃ ಪಂದ್ಯವೇನಿದೆ? ಸಕಲವನ್ನು ಸೋತಿದ್ದಾಯಿತು, ಇನ್ನೇನು ಉಳಿದಿದೆ? ನಮ್ಮದಂತೂ ಇನ್ನೇನು ಉಳಿದಿದೆ? ಧರ್ಮನಂದನ ಪಾಂಡವರ ಹೋದರು, ಪಾಂಚಾಲಿ ಇಲ್ಲವೇ? ಸಗುಣಿ ಮತ್ತೇರಿದ ಬಿತ್ತ ನೆತ್ತಿಗೇರಿದೆಯೇ ಅಥವಾ ಮುದ್ದೆ ಭ್ರಮಣಗೊಂಡು ಮೃತ್ಯುವನ್ನು ಸಾಗಿಸುತ್ತಿರುವೆಯಾ? ಆಡುವುದಾದರೆ ಪಾಂಚಾಲಿ ಪ್ರಶ್ನೆ ಎತ್ತದೆ ಆಡು, ಇಲ್ಲ ನಿಲ್ಲಿಸಿ ಬಿಡು. ಹೌದು, ಪಾಂಚಾಲಿ ಪ್ರಶ್ನೆ ಎತ್ತದೆ ಹಾಡಿ, ಇಲ್ಲ ಹೋದರೆ ನಿಲ್ಲಿಸಿ. ಇಲ್ಲ ನಿಮ್ಮ ಗತಿ ಏನಾಗುತ್ತಿದೆಯೋ ನೋಡಿ. ಕರ್ಣ ಕೇವಲ ಬಿಲ್ಲು ಹಿಡಿದ ಮಾತ್ರದಲ್ಲಿ ಜಗತ್ತನ್ನು ಉಲ್ಲಂಘಿಸಿ ತಳ್ಳನಿಗೊಲ್ಲ ಬಿಲ್ಲು ವೀರರು ಮಲ್ಲರು ಮಲ್ಲರು ನಾವಿದ್ದುಕೊಂಡು ಬಯವೆ. ಈ ಗಾಂಡೀವನ ಜೈಕಾರದಿಂದ ಸಂವತ್ಸರ ಭೂಮಂಡಲ ದುರ್ದಂಡ ಯಾರು ಎಂಬುದು ಸಮರ ಭೂಮಿಯಲ್ಲಿ ನೋಡುವೆ. ಧರ್ಮಪುತ್ರ, ನೀವೊಂದು ಈ ಸರಸ ಕುಡಿದ ಆಟವನ್ನು ಸಮರಕ್ಕೆ ಸಿದ್ಧವಾಗುತ್ತಿದೆ. ನನ್ನ ಮಾತನ್ನು ಕೇಳಿ ಈ ಆಟವನ್ನು ನಿಲ್ಲಿಸಿ. ಹೌದು ಪಿತಾಮಹ, ಆಚಾರ್ಯರ ಮಾತು ಸತ್ಯ. ಧರ್ಮಪುತ್ರ, ಈ ಸೇಡಿನ ಕಾಳಂಗವ್ಯಾಕೆ? ವಿದುರ, ಇಲ್ಲಿ ಬಿಲ್ಲು ಬಾಣ ಗದಗಳ ಕಾಳಗವು ನಡೆಯುತ್ತಿಲ್ಲ. ಬರೀ ತಾಳದಾಟ ಎಂಬುದನ್ನು ಅರಿತು ಅಂಜುವರೆಗೆ ನಂಜಿಸುವುದು ಅಸಂಭವ. ಆಟ ಮುಕ್ತಾಯಗೊಳ್ಳುವವರೆಗೂ ಮೌನದಿಂದಿರು. ಸತ್ತು ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯರ ಆಡಿದ ಮಾತಿಗೆ ದರಿಯದೆ ನಮ್ಮ ಪಾಂಚಾಲಿ ಈ ಸಭಾ ಸಮುಖ್ಯಮದಲ್ಲಿ ಹಿರಿಯರ ಮುಂದೆ ಒಂದು ಮಾತವರ ಮುಂದೆ ವನವಾಗಿಡುವೆನೋ ಆಟದೊಳಗೆ. ಒಂದು ಮೂರು ಮಾವ ಸಾಕೋರಿ ಬೇದರಗಳನ್ನು ನಮ್ಮದೇ ಜಯ, ನಮ್ಮದೇ ಜಯ. ಧರ್ಮನಂದನ, ನಿನ್ನ ಸರ್ವಸ್ವ ಭಂಡಾರವು ನಮ್ಮ ಕೈ ಸೇರಿದೆ. ಈಗ ಏನು ಮಾಡಿ? ಏನೇ ಆದರೂ ಇದು ಸರಸಜುಜವಲ್ಲವೇ? ದುರ್ಯೋಧನ, ಇದು ಯಾವ ನೃತ್ಯ?
ಯಾರು ಹಾಗೆಂದು ಹೇಳಿದವರು? ಸರಸ ಜೂದವಾಗಿದ್ದರೆ ನಾನೇಕ ಪಣವಾಗಿಟ್ಟಿ ಆಟ ಆಡುತ್ತಿದ್ದೆ ಮಾವ. ಹಾಗಾದರೆ ಇದು ಯಾವ ಜೂಜವೆಂದು ನಿಮ್ಮ ಪ್ರಯತ್ನ? ಇದೇ ಶಕುನಿಯ ಕಬಡ ಕೃತ್ಯ. ಹೀಗೆ ತಾನೇ ಮಗಳಿದೆಯಲ್ಲವೋ ಸರಸದೂತವೆಂದು. ಸರಸ ಜೂದವೋ ವಿರಸ ಜೂದವೋ ಆಡಿದ ಮೇಲೆ ಇವು ಎರಡು ಒಂದೇ. ಈಗ ನೀವು ನಮಗೆ ಸೋತು ದಾಸರಾಗಿರುವಿರಿ. ಯಾರಿಗೆ ಯಾರು ದಾಸರು? ನಾವೇ ನೋಡುತ್ತೇವೆ. ಯಾರು? ನಾವು ಗುರು ವೀರರು. ಇವರೆಲ್ಲರ ಸಮಕ್ಷಮದಲ್ಲಿ ಸಕಲವನ್ನೇ ಸೋತು ಕುಳಿತಿದ್ದರು. ನನ್ನ ಮೂಗೆ ಉದ್ದವೆನ್ನುತ್ತಿರುವೆ. ಭೀಮ ದುರ್ಬಲರಿಗೆ ಇಷ್ಟೊಂದು ಧೈರ್ಯದ ಬಗುರ. ಪಡಕೆ ಡುಕ್ಕದೆ ತುರಿಯದೆ ಬಿಡ ಜಲವ. ಪಡಕೆ ಡುಕ್ಕದೆ ತುರಿಯದೆ ಬಿಡ ಜಲವ. ಹಟ್ಟ ಹಾಸದಿ ಮೆಟ್ಟಿ ಮೆರೆದಿಹ. ಹಟ್ಟ ಹಾಸದಿ ಮೆಟ್ಟಿ ಮೆರೆದಿಹ. ನಿಮ್ಮ ರುಂಡಗಳನ್ನು ಚೆಂಡಾಡದೆ ಬಿಡೆನ. ನಿಮ್ಮ ರುಂಡಗಳನ್ನು ಚೆಂಡಾಡದೆ ಬಿಡೆನ. ಮದಂದ ನೀಚನೆ ಮುರಿದುಕೊಳ್ಳುವೆ. ಮದಂದ ನೀಚನೆ ಮುರಿದುಕೊಳ್ಳುವೆ. ಪಡ ಕೆಡುತ್ತದೆ ಹರಟದಿರಿ. ಪಡ ಕೆಡುತ್ತದೆ ಹರಟದಿರಿ. ಪಡ ಕೆಡುತ್ತದೆ ಹರಟದಿರಿ. ದುಶ್ಶಾಸನ, ಈ ನನ್ನ ರಣಭುಜದಲ್ಲಿ ಕುಳಿತು ಗರ್ಜಿಸುತ್ತಿರುವ ಈ ಗದಾದಂಡವೇ ಉತ್ತರ ಕೊಡಬೇಕಾಗಿತ್ತು. ಎಚ್ಚರ. ಶಾಂತರಾಗಿ ಭೀಮಸೇನ ಶಾಂತರಾಗಿ. ಋಕೋದರ ಸಭಾರಂಗಣದಲ್ಲಿ ಸಿರಿದಾರ ಹರಿದಿಟ್ಟ ಈ ನನ್ನ ರಕ್ತಾಂಜಿಯಿಂದಲೇ ಹೊಬ್ಬಿಟ್ಟ ಅಬ್ಬರಿಸುವ ನಿನ್ನ ಕಠೋರ ನಾಲಕೆಯನ್ನು ಕತ್ತರಿಸಿ ಬಿಡುವೆನು. ಎಚ್ಚರಿಕೆ. ಪಾಂಡವರ ಪಟ್ಟಣವನ್ನು ಈ ರಾಜಸಭೆಗೆ ಕರೆತಷ್ಟು ಉದ್ದಟರು ಆದೀನೋ ಅಥವಾ ಈ ರಾಜಸಭೆಗೆ ಕರೆತರುವ ಮೊದಲು ಈ ನನ್ನ ರಣವಜ್ರದ ಗದಾದಂಡದ ಗಾತ ಈ ಕುರುಕುಲರ ಚಂಡಗ ಗುಂಡಿಗೆಯನ್ನು ಹೊಡೆದು ಎಣಗಲ ರಾಶಿ ಹಾಕಿಬಿಟ್ಟಿತ್ತು. ಎಚ್ಚರ. ನಿನ್ನ ಸಾಧನೆಯೇ ದೇವಾದಿ ದೇವ. ಈ ಪಾಪ ಕಾರ್ಯಗಳು ಸರಿಯೇ. ದೋಷಗಳು ಸರಿಯೇ. ಪಾಪ ದೋಷಗಳು ಸರಿಯೇ. ನಾ ಸಹಿಸಲಾರೆ ಸಹಿಸಲಾರೆ ಸಹಿಸಲಾರೆ. ಪಾಂಡವರ ಪಟ್ಟ ಮಹಿಷಿ ಪಾಂಚಾಲಿಯನ್ನು ಈ ರೀತಿ ಅಳಿಸೋದೆ. ಕೆಡದ ಕಾಲಸರ್ಪವನ್ನು ರತ್ನಮಾಯ ಆಸೆಗಾಗಿ ಕೈಯಲ್ಲಿ ಹಿಡಿಯುವುದೇ. ಹಿಡಿದ ಮಾತ್ರಕ್ಕೆ ಅದು ಕಚ್ಚದೆ ಬಿಡುವುದೇ. ವಿನಾಶ ಕಾಲಕ್ಕೆ ವಿಪರೀತಿ ಬುದ್ಧಿ ಅನುಭವಿಸು. ವಿದುರ ದೈವ ದ್ರೌಪದಿಗೆ ಸೀರೆ ಕೊಟ್ಟು ಈತನು ಮೊದಲೇ ವೈರಿಗಳ ಒಗಲುಂಟು. ಹೋಗು ನಿಶ್ಚೇತನ. ನಮ್ಮ ಆಯ್ಕೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ವಾಸದಲ್ಲಿರುವಳು ಅಥವಾ ತೊತ್ತಾಗುವಳು ನೋಡೇ ಬಿಡೋಣ. ಕೆಲವೋ ಕೂಡ ಆತ್ಮ ದುಷ್ಟರೈತನೇ. ಕೆಲವೋ ಮೂಢ ದುರಾತ್ಮ ದುಷ್ಟರೈತನೇ. ಚಕ್ರೂರುತ ಭುವನ ಪತಾಳ ವಿಧಿಯಿಲ್ಲದ ಗರ್ಭರಾಜ ಕೌರವರೇ. ದುರವೈರಿಗಳು ತಲೆ ಚೆಂಡಾಡದೆ ಬಿಡೆನು. ದುರವೈರಿಗಳು ತಲೆ ಚೆಂಡಾಡದೆ ಬಿಡೆನು. ಸಮರಾಂಗಣದಿ
ಮಾತಾಡುತ್ತಿರುವ ಕುರು ಕೌರವರೇ, ನಿಮ್ಮ ಪರಿಹಾರವೆಲ್ಲ ಈ ಪಾರ್ಥನ ಬದಲಾವಣೆಗೆ ಸಿಕ್ಕಿ ಮರ್ದನಾಗುರಿ. ಎಚ್ಚರ. ರವಿಗಣ ತಾರಕ ಭೂಸ್ಥಲನ ಭೂಮಾರ್ಗಗಳೇ ಏಕವಾದರು. ಸಪ್ತ ಸಾಗರಗಳು ಬತ್ತಿ ಹೋದರು. ಬಿಡದೆ ಜಯಿಸುವೆನು ನಿನ್ನ, ಬಿಡದೆ ಜಯಿಸುವೆನು ನಿನ್ನ. ಸಮರಾಂಗಣದಿ ನನ್ನೆದರಿಸಿ ನೋಡು ಫಲ್ಗುಣ. ಪಾಂಡುಪುತ್ರರಿಗೆ ಇಷ್ಟೊಂದು ಪೌರುಷವಿದೆಯೋ? ಇಲ್ಲಿರುವ ಕುರು ವೀರರು ವಜ್ರಾಯುಧಕ್ಕಿಂತಲೂ ಕಠಿಣ. ಕರ್ಣ, ಮುಚ್ಚು ಬಾಯಿ. ಸೂತರ ಪೋಷಿತನಾದ ನಿನಗೆ ದೂಷಿಸುವುದು ಒಂದನ್ನು ಬಿಟ್ಟರೆ ಮತ್ತೇನು ಬಂದಿತು? ಅಲ್ಪ ನುಡಿಗಳಿಂದ ಹಗರಣ ಕಳೆದುಕೊಳ್ಳಬೇಡ. ಎಚ್ಚರಿಕೆ. ಪಾಪಿಗಳನ್ನು ಮರ್ದನ ಮಾಡುವೇನಾ? ಪಾಪಿಗಳನ್ನು ಮರ್ದನ ಮಾಡುವೇನಾ? ವಿಧ ವಿಧದ ಬಾಧಿಪದ, ವಿಧ ವಿಧದ ಬಾಧಿಪದ ಪಾಪಿಗಳನ್ನು ಮರ್ದನ ಮಾಡುವೇನಾ? ಕೆಡುಕು ದ್ರೋಹವಾಗೈದುದಲ್ಲದೆ, ಕೆಡುಕು ದ್ರೋಹವಾಗೈದುದಲ್ಲದೆ ಮೋಸ ಮಂತ್ರದಿ ಜಯಿಸುವೆನಾ? ಕೆಡುಕು ದ್ರೋಹವಾಗೈದುದಲ್ಲದೆ ಮಂತ್ರದಿ ಜಯಿಸುವೆನಾ? ಪಾಪಿಗಳನ್ನು ಮರ್ದನ ಮಾಡುವೆನಾ? ಪಾಪಿ ಇದೇ ಅಲ್ಪ ಸುಳಿಗಳ ಅನುಪಮ ಪರಾಕ್ರಮಕ್ಕೆ ಸಿಕ್ಕಿ ನಿನ್ನಂತ ದುಷ್ಟರು ಬಲಿಯಾಗಬೇಕಾಗಿದೆ. ಎಚ್ಚರಿಕೆಯಿಂದ ಇರೋ ದುಶ್ಯಾಸನ. ಮದಾಂಧನೆ ದುಷ್ಟನೆ ಬಲಿ ಏತಕ್ಕೆ? ಮದಾಂಧನೆ ದುಷ್ಟನೆ ಬಲಿ ಏತಕ್ಕೆ? ಮುದದಿ ನಿನ್ನ ಮದವ ಮುರಿವೆ, ಮುದದಿ ನಿನ್ನ ಮದವ ಮುರಿವೆ. ಕದನಕ್ಕೀಗ ನಿಲ್ಲಲು, ಕದನಕ್ಕೀಗ ನಿಲ್ಲಲು, ಕದನಕ್ಕೀಗ ನಿಲ್ಲಲು. ಓಹೋ, ಈಗೋ ಇವರ ನಿರ್ಧಾರ. ಅದು ಹೇಗೆ ಈ ರಾಜ್ಯಸಭೆ ರಕ್ತದ ಹೋಳಿಯಾಯಿತು ನಾನೇ ನೋಡೇ ಬಿಡುತ್ತೇನೆ. ಹೋಗು ದುಶ್ಯಾಸನ, ನಮ್ಮ ಆಯ್ಕೆ ಪಾಂಚಾಳಿಯನ್ನು ಕರೆದುಕೊಂಡು ಬಾ. ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದರೆ ಈ ರಾರಾಜನ ಯಜ್ಞವನ್ನು ಉಲ್ಲಂಘಿಸಿ ಹಠ ಸಾಧಿಸುವುದಾದರೆ ಜಡೆ ಮುಡಿಗಳನ್ನು ಹಿಡಿದು ಜಗ್ಗಿಸಿ ಎಳೆತಂದು ಬಾ. ಇದು ಈ ರಾರಾಜನ ಆಜ್ಞೆ. ಕ್ಷಣದೋಳ್ ಎಳೆದರುವೆ ಈ ಸಭೆಗೆ ಏಕವರ್ಷಧಾರಿಣಿ ದ್ರೌಪದಿಯು. ಈ ಬಡಮಾಂಡವರ ತಂದು ನಿಲ್ಲಿಸುವೆನು ಅಗ್ರಜ. ಶೀಘ್ರದಿ ಆಜ್ಞೆಯಂ ಕೊಡು ನೀ ಅಗ್ರಜ. ಆ ಅಮ್ಮಿರ ಅರಸೆಯನ್ನು ಎಳೆ ತಂದೆ ತರುವೆನು. ಅಭಯ ಪ್ರದಾಯನಿ ಪಾವನ ಪಾಯಿಮಾ, ಅಭಯ ಪ್ರದಾಯನಿ ಪಾವನ ಪಾಯಿಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ. ಜಗದೀಶ್ವರಿ ಸಕಲ ಮುನಿಯೇ ತಾಯಿ. ಕರುಣಾಕರಿ ಶಂಕರಿ, ಬೇಡುವೆ ಪರ
ಕಾಪಾಡುವ ಭಾರವು ನಿನ್ನದಾಗಿದೆ. ಇದೇನಿದು? ರಾಜಕಾರ್ಯಕ್ಕಾಗಿ ಹೋದ ನನ್ನ ಆರಿಪುತ್ರರೇನು ಬರಲೇ ಇಲ್ಲವಲ್ಲ? ರಾಜಕಾರ್ಯದಲ್ಲೇನಾದ್ರೂ ಅಡಚಣೆ ಆಯ್ತು? ಪಾಂಡವರ ಪಟ್ಟ ಬಯಸಿ ಪಾಂಚಲಿಗೆ ಸ್ವಾಗತ ಸ್ವಸ್ವಾಗತ. ರಾಣಿ, ಈಗ ನಿನ್ನನ್ನು ರಾಜ್ಯಸಭೆಗೆ ಕರೆದುಕೊಂಡು ಹೋಗಲು ಆಜ್ಞೆಯಾಗಿದೆ. ಇದೇನಿದು? ಕುರು ಸಾಮ್ರಾಜ್ಯದ ವೀರ ಯುವರಾಜನಾದ ನೀನು ಹೀಗೆ ಬಾಯೆಂದು ಏಕವಚನದಿಂದ ಕರೆಯುವುದು ಮೈದುನನಾದ ನಿನಗೆ ಅನುಚಿತವಾದ ಕಾರ್ಯವೇ? ನಿನ್ನೆಯ ಪ್ರತಿಷ್ಠೆ ನನ್ನಲ್ಲೀಗ ನಡೆಯದು. ನೀನೀಗ ನನ್ನ ತತ್ತು ಅರಮನೆಗೆ ಬಂದಿ ವಾಸುಮನೆ. ಈ ಕಠೋರವಾದ ನುಡಿಗಳೇಕೆ? ಈ ಬಲಾತ್ಕಾರವಾದ ಪ್ರಶ್ನೆಗಳೇಕೆ? ನಾನೀಗ ರಾಜ್ಯಸಭೆಗೆ ಬರುವ ಕಾರಣವಾದ್ರೂ ಏನು? ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಿನಗೆ ಬಂದಿಲ್ಲ. ವಾ ಎಂದು ಕರೆದರೆ ಬರುವುದಿಲ್ಲ ಅನ್ನುವಷ್ಟು ಸೊಕ್ಕು ಬಂತೇನೆ. ಓ ಎಣ್ಣೆ, ಬೇಡ ದುಶ್ಯಾಸನ. ಈಗ ನೀನು ಬೆಂಕಿಯಲ್ಲಿಟ್ಟ ಬೆಣ್ಣೆ ಉಸಿರುತ್ತದೆ. ವಾಸುಮನೆ, ಈ ಅತ್ತಿಗೆ ಕರಮುಟ್ಟಿ ನೀನು ಪಾಪಕ್ಕೆ ಗುರಿಯಾಗ. ಮೊದಲು ಇಲ್ಲಿಂದ ಹೊರಡು ಪಾಪಿ. ನಿಲ್ಲಲೇ ನಾರಿ ನಿಲ್ಲಲೇ ನಾರಿ ಮಲ್ಲೆನು ನಿನ್ನಯ ಅಭಿಮಾನ ವಂಚನೆ. ತೀರರ ಬೆಳಗು ತೋರಿದ ನನ್ನಲ್ಲಿ ವಂಚನೆ. ತೀರರ ಬೆಳಗು ತೋರಿದ ನನ್ನಲ್ಲಿ ಸಾರುವೆ ಸಭೆಯಳು ಎಲೆ ನಾರಿ. ನಿಲ್ಲಲೆ ನಾರಿ ಎಲ್ಲಿಗೆ ಬಲ್ಲೆನು ನಿನ್ನಯ ಅಭಿಮಾನ ವಂಚನೆ. ಸಾರಲು ದುರುಳ ಸಲ್ಲದು ನಿನಗೆ, ಸಾರಲು ಅಧಮ ಸಲ್ಲದು ನಿನಗೆ, ಅಬಲೆಯ ಕಾಡುವ ಅಪಮಾನ. ದೂರದಿ ಸರಿದು ಸೈರಿಸು ಕೋಪವ, ದೂರದಿ ಸರಿದು ಸೈರಿಸು ಕೋಪವ, ಸಲ್ಲದು ನಿನಗೆ ಈ ಪರಿ ನಡತೆ, ಸಲ್ಲದು ನಿನಗೆ ಈ ಪರಿ ನಡತೆ. ಸಾರಲು ದುರುಳ ಸಲ್ಲದು ನಿನಗೆ, ಅಬಲೆಯ ಕಾಡುವ ಅಪಮಾನ. ದುಶ್ಯಾಸನ, ಬಿಡು ದಾರಿಯನ್ನು. ನನ್ನಯ ದಾಕ್ಷತೆ ಹರಿಸಿ ವಂಚನೆ. ನನ್ನಯ ದಾಕ್ಷತೆ ಹರಿಸಿ ವೀರರ ಕೈವಸ ನೀನಾದೆ ಬಾಬಾರೆ, ವೀರರ ಕೈವಸ ನೀನಾದೆ ಬಾಬಾರೆ. ನಿಲ್ಲಲೇ ನಾರಿ ಎಲ್ಲಿಗೆ ಬಲ್ಲೆನು ನಿನ್ನಯ ಅಭಿಮಾನ ವಂಚನೆ. ಈ ಪತಿವ್ರತೆ ಶೀಲಕ್ಕೆ ಕೈ ಹಾಕಿ ನೀನು ಕೆಡಬೇಡ. ಮೊದಲು ಇಲ್ಲಿಂದ ಹೊರಡು ಪಾಪಿ. ಪ್ರತಿವದೆ ಮೆಚ್ಚಿಕೊಳ್ಳಲಾದ ಉತ್ತರವೇನು? ಐವರ ಗಂಡಂದಿರಲ್ಲಿ ನೀನು ಒಬ್ಬ ಪ್ರತಿವದೆ. ಒಬ್ಬನ ಕೊರಳಿಗೆ ಮಾಲೆ ಹಾಕಿ ಐವರೊಡನೆ ತಕತೈ ತಿಮಿತೈ ಎಂದು ಅಲಿದಾಡುತ್ತಿರುವ ನೀನು ಒಬ್ಬ ಪ್ರತಿವದೆ. ಅಪದೆ ನನ್ನ ಅಪೇಕ್ಷೆಯನ್ನು ಧಿಕ್ಕರಿಸಿ ಹಠ ಮಾಡುವುದಾದರೆ ಈಗ ನಿನ್ನೆಯ ಜಲಮಡೆಯನ್ನು ಹಿಡಿದು ಜಗ್ಗಿಸಿ ಜಗ್ಗಿಸಿ ಕೊಂಡು ಹೋಗದ ಬಿಡಲು. ನೀಚ, ಸಿದ್ಧಳಾಗು, ದೂರ ಸರಿದು ಸಿದ್ಧಳಾಗು. ಈ ನನ್ನ ಬಾಹುಬಂಧಗಳಿಗೆ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೋ. ಮಹಾಸತಿ ಅಹಲ್ಯೆಯನ್ನು ಹಿಂಸಿಸಲು ಪ್ರಯತ್ನಿಸಿದ ಆ ಜಲೇಂದ್ರನಿಗಾದ ದಿಗಂತವನ್ನು ತಿಳಿದುಕೊಂಡು ಮಾತನಾಡು. ನಿನ್ನ ಕೆಟ್ಟ ವರ್ತನೆ ಏನಾದರೂ ನನ್ನ ಪತಿಯಾದ ಭೀಮಸೇನನಿಗೆ ತಿಳಿದರೆ ಈ ನಿನ್ನ ಉಸರೇ ನಿನ್ನ ಈ ರುಂಡದಲ್ಲಿರುವುದಿಲ್ಲ. ನನ್ನ ಮಾತನ್ನು ಕೇಳಿ ಮರು ಮಾತನಾಡದೆ ಉಸಿರೆತ್ತದೆ. ಹೊರಡು ಇಲ್ಲಿಂದ ಪಾಪಿ. ಬೇಡ ದುಶ್ಯಾಸನ, ಅಂಜನೆ ಬೇಡ. ಅಚಂಡೆ